ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ತಮ್ಲೈನಲ್ಲೇ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಸೊ ನಾವೆಲ್ಲ ತಿರುಪತಿಗೆ ಹೊರಟಿದ್ದೀವಿ. ಯಾಕೆ ಅಂತಂದರೆ ನಾವು ಬಿಫೋರ್ ಕೊರೋನಾ ಹೋಗಿದ್ದು ನಾವು ತಿರುಪತಿಗೆ. ಅದಾದಮೇಲೆ ನಾವು ತಿರುಪತಿಗೆ ಹೋಗೇ ಇಲ್ಲ. 5 ಇಯರ್ಸ್ ಹತ್ತತ್ರ ಆಯಿತು. ಸೊ ಹಾಗಾಗಿ ಮತ್ತು ನಮ್ಮದು ಫ್ಯಾಮಿಲಿನಲ್ಲಿ ಒಂದು 3 ಡೇಸ್ ಕಂಟಿನ್ಯೂಸಿ ನಮ್ಮದು ಪ್ರೋಗ್ರಾಮ್ಗಳಿತ್ತು. ಅಂದರೆ ಒಬ್ರದ್ದು ಆ್ಯನಿವರ್ಸರಿ, ಬರ್ತಡೇ, ನನ್ನ ಹಸ್ಬೆಂಡ್ದು ಬರ್ತಡೇ 22, ನಮ್ಮ ಅಪ್ಪನ ಬರ್ಡೇ 20th, ನನ್ನ ಸಿಸ್ಟರ್ ಮ್ಯಾರೇಜ್ ಆ್ಯನಿವರ್ಸರಿ 19th ಇತ್ತು. ಸೊ ಹಾಗಾಗಿ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಇಮ್ಮಿಡಿಯೇಟ್ ಪ್ಲ್ಯಾನ್ ಮಾಡ್ಕೊಂಡು ಏನು ತುಂಬ ಬಿಫೋರ್ ಲಾಂಗ್ ಏನು ನಾವು ಪ್ಲ್ಯಾನ್ ಮಾಡಿರಲಿಲ್ಲ. ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಸೊ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ 2 ಕಾರ್ ತೊಗೊಂಡು, ನಾವು ಒಂದು ಕಾರು, ನಮ್ಮಪ್ಪ ಒಂದು ಕಾರಲ್ಲಿ ಹೋಗಿದ್ದ ದಿವಸ ನಾವು ಹೋಗಿದ್ದು ಫ್ರೈಡೇ ಅನಿಸುತ್ತೆ. ನಮ್ಮಪ್ಪಂದು ಫ್ರೈಡೇ 20th ಬರ್ಡೇ ಇತ್ತಲ್ವ. ಸೊ ಹಂಗಾಗಿ ಬೆಳಗ್ಗೆಲ್ಲ ಅವ್ರು ವರ್ಕಿಗೆ ಹೋಗಿದ್ರು. ವರ್ಕಿಂದ ಬಂದಾದ್ಮೇಲೆ ಸಾಯಂಕಾಲ ಒಂದು 8:30 ಹಿಂಗೆ ಹೊರಟಿದ ತಕ್ಷಣ ಒಂದು ಸ್ವಲ್ಪ ಹತ್ತತ್ರ ನಮ್ಮಪ್ಪ ಹೋಗ್ತಾನೆ ಹೇಳಿದರು, ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು. ಸೊ ಹಾಗಾಗಿ ನಾವೇನು ಮನೇಲಿ ಊಟ ಏನು ಮುಗಿಸ್ಕೊಂಡಿರಲಿಲ್ಲ. ಹಾಗಾಗಿ ವಿಷ್ಣು ವೈಭವ ಅಂತ ಹೋಟೆಲ್ಗೆ ಹೋಗಿದ ತಕ್ಷಣ ಆರ್ಡ್ರ್ ಮಾಡ್ತಾಯಿದ್ರು. ಫುಡ್ಡೆಲ್ಲ ಆರ್ಡ್ರ್ ಮಾಡೋ ಅಷ್ಟೊತ್ತಿಗೆ ನಾವು ಕೇಕ್ ತಂದಿದ್ದು, ನಮ್ಮ ಅಪ್ಪನ ಕೇಕ್ ಕಟ್ ಮಾಡಿಸೋಣ ಅಂತ ಸರಿ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಬರ್ಡೇ ವಿಶ್ ಮಾಡಿ ಎಲ್ರಿಗೂ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವ ನಾವು ತಿರುಪತಿ ಹತ್ರ ಬಂದು ನಮಗೆ ರೂಮ್ ಸಿಗಲಿಲ್ಲ. ರೂಮ್ ಸಿಗೋದು ಲೇಟ್ ಆಯಿತು. ಹಾಗಾಗಿ ರೂಮೆಲ್ಲ ಬುಕ್ ಮಾಡಿ ನಾವು ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಲೈನಿಗೆ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ 2:30 ಆಗೋಗಿತ್ತು. ಜೊತೆಗೆ ನೋಡ್ತೀವಿ ಲೈನ್ ಅಂತೂ ನಾವು ಯಾವ ಜನ್ಮದಲ್ಲೂ ನೋಡಿರಲಿಲ್ಲ. ಇಷ್ಟು ಉದ್ದ ಲೈನು. ಮತ್ತು ಈಗೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮೊದಲು ಸ್ವಲ್ಪ ನಡ್ಕೊಂಡು ಬರ್ತಾಯಿದ್ವು, ನಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಿದ್ದೆ. ಹಾಗಾಗಿ ಆವಾಗ್ಲೂ ಇರ್ತಿತ್ತು, ಬಟ್ ಇಷ್ಟೊಂದು ಇರಲಿಲ್ಲ. ಈ ಸಲ ಅಂತೂ ನೋಡಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೋಗಿ ಹಂಗೋಗಿ ಫುಲ್ಲು. ಮತ್ತು ಎವ್ರಿ ಕ್ರೌಡು. ನಾವು ಒಂದು 4-5 ಅವರ್ಸಲ್ಲೆಲ್ಲ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು, ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಅದಾಗಲಿಲ್ಲ. ನಾವು ಇವತ್ತು ಮಧ್ಯಾಹ್ನ 2 ಗಂಟೆ 2:30 ಲೈನ್ ನಿಂತಿದ್ದಕ್ಕೆ ನಾಳೆ ಬೆಳಗಿನ ಜಾವ 5 ಗಂಟೆಗೆ ನಮಗೆ ದರ್ಶನ ಆಯಿತು. ಸೊ ಅಲ್ಲೇ ಒಂದು ರೂಮಲ್ಲೆಲ್ಲ ಕೂಡಾಕಿದ್ರು ನಮ್ಮನ್ನು. ಅಲ್ಲಿ ಹಂಗೆ ಸ್ವಲ್ಪ ನಡೆದು ಸಾಕಾಗಿತ್ತು. ಮಲಗಿದ್ದಾಗ ನನ್ನ ಮಗ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ, ನೋಡಿ ಒಂದ್ಸಲ. ಎಲ್ಲರೂ ಮನ್ಕೊಂಡು ಫೋನ್ ನೋಡೋಕ್ಕೆ ಬ್ಯುಸಿ ಆಗಿದ್ದಾರೆ. ಮತ್ತು ತಿರುಪತಿಲಿ ಎಲ್ಲ ಎಷ್ಟು ರಶ್ ನೋಡಿ. ತಿರುಪತಿಲಿ ಊಟದ ಕೌಂಟರ್ ಇದೆ. ಯಾರೋ ಅಂಕಲ್ಲು ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಹಂಗಿಂಗಲ್ಲ, ಏನೋ ಆ ಕಡೆ ಏನೋ ನೋಡ್ತವ್ರೆ. ನೋಡಿ ಏನು ನೋಡ್ತಾರೆ ಅಂತ, ನೀವು ಏನು ನೋಡ್ತಾರೆ ಅಂತ ಗೊತ್ತಾಯ್ತಾ ಇಲ್ಲ. ಇವರು ನಮ್ಮ ತಂಗಿ, ಇವರೊಬ್ಬರು ನಮ್ಮ ತಂಗಿ, ಇವ್ರು ನಮ್ಮ ಮಮ್ಮಿ ಮನೆಗೆ ಹೋಗ್ಬಿಟ್ಟವ್ರೆ. ಇವರು ನಮ್ಮಪ್ಪ ಅಲ್ಲೆಲ್ಲಾದರೂ ಎಲ್ಲೋ ಹೋಯ್ತವ್ರೆ. ನಮ್ಮ ತಾತ ಈಚೆ ಸಿಗಾಕೊಂಡ್ಬಿಟ್ಟವ್ರೆ. ಅದಕ್ಕೆ ನಮ್ಮಪ್ಪ ತೆಗೆಯಕ್ಕೆ ನೋಡ್ತವ್ರೆ. ಇಲ್ಲೊಬ್ರು ಯಾರೋ ಅಂಕಲ್ನವ್ರೆ, ಅಲ್ಲೆಲ್ಲ ಏನೋ ನೋಡ್ತಿರಲ್ಲ ಅಂಕಲ್ಲು ನೋಡಿ. 1 ಅವರ್ ಒಂದು ರೂಮಲ್ಲಿ ಕೂಡ ಹಾಕಿದ್ರು. ಆಮೇಲೆ 12:30 ಕೂಡ ಹಾಕಿ ಮತ್ತೆ 3:30ಗೆ ನಮಗೆ ಓಪನ್ ಮಾಡಿದ್ದು. ಈಗ ಸ್ಕೂಲು ಸ್ಟಾರ್ಟ್ ಆಗಿದೆ ಅಲ್ವಾ, ರಶ್ ಕಮ್ಮಿ ಇರುತ್ತೆ, ಹೋಗೋಣ ಆರಾಮ್ಸೆ ಹೋಗ್ಬೋದು ಅಂದ್ಕೊಂಡು ವೆಯ್ಟ್ ಮಾಡ್ತಾನೆ ಇದ್ದು. ನೋಡಿದ್ರೆ ಸ್ಕೂಲ್ ಸ್ಟಾರ್ಟ್ ಆದರೂ ಜನನೇ, ಸ್ಕೂಲ್ ಇದ್ದರೂ ಜನನೇ, ಫುಲ್ಲು ಜನಪ್ಪ. ತಿರುಪತಿ ತಿಮ್ಮಪ್ಪ ಅಂತೂ ದರ್ಶನ ಕೊಡೋ ಅಷ್ಟೊತ್ತಿಗೆ ನಮ್ಮ ಕೈ ಕಾಲೆಲ್ಲ ಸಾಕಾಗೋಯ್ತು. ದರ್ಶನಕ್ಕೆ ಒಂಥರ ಕ್ಯೂ ಅಂದರೆ ನಾವು ಕೊಟ್ಟಿರೋ ಐಟಮ್ ಮೀನ್ಸ್ ಫೋನು, ಮೊಬೈಲ್ಸು, ಲಗೇಜು ಎಲ್ಲ ಕೌಂಟ್ರಲ್ಲಿ ಇಟ್ಟಿರ್ತೀವಲ್ಲ, ಅದನ್ನು ತೊಗೊಳಕ್ಕೂ ರಶ್ಶು. ಅದನ್ನೆಲ್ಲ ತೊಗೊಂಡು ನಾವು ಟಿಫನೆಲ್ಲ ಮುಗಿಸಿ ತಿರುಪತಿನ ಬಿಡೋ ಅಷ್ಟೊತ್ತಿಗೆ 11 ಆಯಿತು. 11 ಆಗಿದ ತಕ್ಷಣ ನಮಗೆ ಸಾಕಾಯಿತು. ನಮಗೆಲ್ಲೂ ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿದ್ದು ನಾವು, ಇನ್ನೂ ಎಲ್ಲೆಲ್ಲೋ ಟ್ರಿಪ್ ಮಾಡಬೇಕು ಅಂದ್ಕೊಂಡು ಆಗಲಿಲ್ಲ. ಸೊ ನಮ್ಮಪ್ಪಂಗೆಲ್ಲ ತುಂಬ ಕಾಲು ನೋವೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ನಂಗೆ ಬೇಡ, ಹೋಗೋಣ, ನಾವು ಬೆಂಗಳೂರಿಗೆ ಹೊರಟೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಬೆಂಗಳೂರಿಗೆ ಹೊರಡಬೇಕಾದಾಗ ಹಂಗೆ ಕಾರಲ್ಲಿ ರೀಲ್ಸ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಮಾತಾಡಿಕೊಂಡು ಚೆನ್ನಾಗಿತ್ತು. ಒಂಥರ ಎಂಜಾಯ್ ಮಾಡಿಕೊಂಡು ಬಂದು. ಆದರೆ ತಿರುಪತಿ ತಿರುಮಲ ದೇವಸ್ಥಾನದ ಹತ್ರ ನೋಡಿದ್ರೆ ಎಷ್ಟು ಇಂಪ್ರೂವ್ಮೆಂಟ್ ಗೊತ್ತಾ. ಮನೆಗಳು ನೋಡಿ ಎಷ್ಟು ಇದೆ ಅಂತ ನಿಮಗೆ ಒಂದು ಸಲ ತೋರಿಸ್ತಾ ಇದ್ದೀನಿ ಕ್ಲಿಪ್ಪಿಂಗು. ನನಗೆ ಶಾಕ್ ಆಯ್ತು, ಇಷ್ಟೊಂದು ಮನೆಗಳಿದೆಯಾ, ಇಷ್ಟೊಂದು ಇದೆಯಪ್ಪ, ಬೆಂಗಳೂರು ಥರನೇ ಕಾಣಿಸ್ತಾ ಇದೆಯಲ್ಲ ಇದು, ತಿರುಪತಿನ ಅಥವಾ ಬೆಂಗಳೂರು ಅನ್ನೋ ಥರ ಕಾಣಿಸ್ತಾ ಇತ್ತು. ಸೊ ಅದು ತುಂಬ ಸಿಟಿ ಇಂಪ್ರೂವ್ ಆಗಿದೆ ಅನ್ನಿಸ್ತಾ ಇತ್ತು ನನಗೆ. ಅದನ್ನೇ ನಾವು ಎಲ್ಲ ಮಾತಾಡಿಕೊಂಡು ಇಲ್ಲಿ ಪ್ರಾಣಿಗಳೆಲ್ಲ ಬರುತ್ತೆ ಅಂತ ಮಕ್ಕಳಿಗೆಲ್ಲ ಹೇಳ್ಕೊಂಡು ಹೋದೋ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ನಾವಲ್ಲಿ ರಾತ್ರಿನೇ ಊಟ ಮುಗಿಸಿದ್ವಲ್ಲ, ದೇವಸ್ಥಾನದ ಪ್ರಸಾದ. ಬೆಳಗ್ಗೆ ಏನೂ ತೊಗೊಂಡಿರಲಿಲ್ಲ. ಟಿಫನ್ ಮುಗಿಸ್ಕೊಂಡು, ಅದನ್ನು ಔಟ್ಸೈಡ್ ಟಿಫನ್ ಥ್ಯಾಂಕ್ ಯು.